ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಬಿಸಿ ಬಿಸಿ ರಾಗಿ ರೊಟ್ಟಿ ಮಾಡ್ತಾ ಇದ್ದೀವಿ. ರಾಗಿ ರೊಟ್ಟಿನ ಬೆಣ್ಣೆ ಮತ್ತು ಚಟ್ನಿ ಜೊತೆ ಸವಿಯೋ ರುಚಿನೇ ಬೇರೆ. ಸೊ ಇವಾಗ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು, ಪದಾರ್ಥಗಳು ಏನೇನು ತೊಗೊಂಡಿದ್ದೀನಿ ಅಂದರೆ, ಈ ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿ, ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇದಿಷ್ಟು ತೊಗೊಂಡಿದ್ದೀನಿ. ಸಣ್ಣದಾಗಿ ಹೆಚ್ಚಿಟ್ಕೊಂಡು ಇಟ್ಕೊಳ್ಳಿ. ಅದಾದ ನಂತರ ಒಂದು ಬಾಣಲಿ ತೊಗೊಂಡು ಪಾತ್ರೆಗೆ ಸ್ವಲ್ಪ ಹರಳುಪ್ಪು ಹಾಕ್ಕೊಳ್ಳಿ. ಹರಳುಪ್ಪು ಹಾಕ್ಕೊಂಡು ಅದು ಸ್ವಲ್ಪ ಕುದಿಯ ಬರಬೇಕಾದ್ರೆ ಹಿಟ್ಟನ್ನ ಹಾಕ್ಕೊಳ್ಬೇಕು. ರಾಗಿ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತಾದ ತಕ್ಷಣ ಸ್ಟವ್ನ ಆಫ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ರಾಗಿ ಹಿಟ್ಟನ್ನ ಹಾಕ್ಕೊಳ್ಳಿ. ಹಾಕ್ಕೊಂಡು ನೋಡಿ, ಈ ರೀತಿ ಸುತ್ತ ನೊರೆ ಬಂದ ತಕ್ಷಣವೇ ಆಫ್ ಮಾಡಿಬಿಡ್ಬೇಕಾಗತ್ತೆ. ಆಫ್ ಮಾಡಿಬಿಟ್ಟು ನಿಮ್ಗೆ ಎಷ್ಟು ಬೇಕು ಕ್ವಾಂಟಿಟಿ, ನಿಮ್ಮ ಮನೇಲಿ ಯಾವ ರೀತಿ ಇದ್ದರೆ ನೀರನ್ನ ಮುಂಚೆನೇ ಯೋಚನೆ ಮಾಡಿ ಹಾಕ್ಕೊಬೇಕಾಗತ್ತೆ, ಎಷ್ಟು ಬೇಕಾಗತ್ತೆ ಏನು ಅಂತ. ನಾವಿಲ್ಲಿ ಒಂದು 3 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀವಿ. ಒಂದು 5 ಕಪ್ಪಷ್ಟು, 5ರಿಂದ 6 ಕಪ್ಪಷ್ಟು ರಾಗಿ ಹಿಟ್ಟನ್ನ ಹಾಕ್ಕೊಂಡಿದ್ದೀವಿ. ಸ್ವಲ್ಪನೂ ಗಂಟು ಆಗಬಾರ್ದು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಮೇಲೆ ಕೆಳಗೆ ಎಲ್ಲ ತಿರುಗಿ ಹಾಕ್ಕೊಬೇಕು. ಯಾಕಂದರೆ ಉಪ್ಪು ಆಲ್ರೆಡಿ ನಾವು ಮಿಕ್ಸ್ ಮಾಡಿರೋದ್ರಿಂದ ಉಪ್ಪಿನ ಚಿಂತೆ ಇಲ್ಲ. ನೀರಿಗೆ ಉಪ್ಪನ್ನ ಬೆರೆಸ್ಕೊಂಡಿರೋದ್ರಿಂದ ತುಂಬ ಒಳ್ಳೆಯದು. ಇನ್ ಕೇಸ್ ಮರ್ತೋದ್ರೆ ಪುಡಿ ಉಪ್ಪನ್ನ ಹಾಕ್ಕೊಬೇಕಾಗತ್ತೆ ನೀವು. ಈಗ ಸಣ್ಣಗೆ ಹೆಚ್ಕೊಂಡಿರೋ ಈರುಳ್ಳಿನ ಹಾಕ್ಕೊಳ್ಳಿ. ಮತ್ತು ಸಬ್ಬಕ್ಕಿ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮತ್ತು ಎಣ್ಣೆ ಮಾಡ್ಕೊಬಾರ್ದು. ಹಿಟ್ಟು ಕಲಿಸ್ಬೇಕಾದ್ರೆ, ಗೋಧಿ ಹಿಟ್ಟಿಗೆಲ್ಲ ಕಲಿಸ್ಕೊಬೇಕಾದ್ರೆ ಎಣ್ಣೆ ಮಿಕ್ಸ್ ಮಾಡ್ಕೊಳ್ತೀವಿ. ಬಟ್ ರಾಗಿ ಹಿಟ್ಟನ್ನ ಕಲಿಸ್ಕೋಬೇಕಾದ್ರೆ ಎಣ್ಣೆ ಮಿಕ್ಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋಲ್ಲ. ತುಂಬ ಬಿಸಿ ಇರುತ್ತೆ. ಯಾವುದಾದ್ರೂ ಒಂದು ಈ ರೀತಿ ತೊಗೊಂಡು ಅಲ್ಲೇ ಕಡ್ಡಿಲೋ ಯಾವ್ದಾದ್ರೂ ನೀವು ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಎಕ್ಸ್ಪೀರಿಯನ್ಸ್ ಹ್ಯಾಂಡ್ ಇದ್ದರೆ ಮಾತ್ರ ಕೈಲಿ ಮಿಕ್ಸ್ ಮಾಡ್ತಾರೆ. ಬಟ್ ಎಕ್ಸ್ಪೀರಿಯನ್ಸ್ ಇಲ್ಲದರು ದಯವಿಟ್ಟು ಕೈಲಿ ಮುಟ್ಟಕ್ಕೆ ಹೋಗಬೇಡಿ. ಸ್ಟಾರ್ಟಿಂಗಲ್ಲಿ ಒಂದು 5 to 7 minutes ಅಟ್ಲೀಸ್ಟ್. ಅದಾದಮೇಲೆ ಈ ರೀತಿ ರೊಟ್ಟಿನ ಪೇಪರ್ ಸಿಗುತ್ತೆ, ಅಥವಾ ಕೆಲವರು ಎಣ್ಣೆ ಇದರಲ್ಲಿ ಸಹ ಮಾಡ್ಕೊಬೋದು. ಈಗ ನಾವು ಎಣ್ಣೆ ತೊಗೊಳ್ತೀವಲ್ಲ, ಅದರದ್ದು ಕವರ್ ಕೂಡ ಕಟ್ ಮಾಡಿಕೊಂಡು ಅದರೆಲ್ಲ ಆಫ್ ಮಾಡ್ಕೊಬೋದು. ಇದು ರೊಟ್ಟಿಗೆ ಕವರ್ ಅಂತಲೇ ಬರುತ್ತೆ, ಮತ್ತು ತೆಳು ಚೆನ್ನಾಗಿ ಬರುತ್ತೆ. ನೋಡಿ ಟೆಕ್ಸ್ಚರ್ ಎಷ್ಟು ಚೆನ್ನಾಗಿ. ಈ ರೀತಿ ಹಿಟ್ಟನ್ನು ಹಾಕ್ಕೊಂಡು ಸಾಫ್ಟಾಗಿರುತ್ತೆ. ಅದು ಚೆನ್ನಾಗಿ ತಟ್ಕೊಂಡು ಸುತ್ತ ರೌಂಡ್ ಹೊಡಿತಾ ಇರಬೇಕು. ರೊಟ್ಟಿ ತಟ್ಟಿ ನೋಡ್ಕೊಬೇಕು ರೌಂಡ್ ಯಾವ ರೀತಿ ಬಂದಿದೆ ಅಂತ, ಚೆನ್ನಾಗೋದ್ರಿಂದ. ಈಗ ಅದಕ್ಕೆ ಸ್ವಲ್ಪ ಎಳ್ಳನ್ನು ಹಾಕ್ಕೊಂಡು ಹಾಗೆ ಮೇಲೆ ಹಾಕ್ಬಿಟ್ಟು ಸ್ವಲ್ಪ ಹಾಗೆ ಸುಮ್ಮನೆ ಜಸ್ಟ್ ಪ್ರೆಸ್ ಮಾಡಿದ್ರೆ ಕೈಲಿ ಸಾಕು. ಈಗ ಕಾದಿರೋ ಹೆಂಚಿನ ಮೇಲೆ ರಾಗಿ ರೊಟ್ಟಿನ ಹುಷಾರಾಗಿ ಹಾಕ್ಕೊಬೇಕು. ಬಟ್ ಯಾಕಂದರೆ ರೊಟ್ಟಿ ಆದ್ದರಿಂದ ನಾವು ಬಿಸಿನೀರು ಹಾಕಿ ಮಾಡ್ಕೊಂಡ್ರೆ ಸ್ವಲ್ಪ ತುಂಬಾ ಸಾಫ್ಟಾಗಿರುತ್ತೆ. ಈ ರೀತಿ ಸ್ವಲ್ಪ ಅಲ್ಲೇ ಅಡ್ಜಸ್ಟ್ ಮಾಡಬೇಕಾಗತ್ತೆ ಗ್ಯಾಪ್ಸ್ನ. ಈ ರೀತಿ ಸ್ವಲ್ಪ ಸುತ್ತ ಎಣ್ಣೆನ ಹಾಕ್ಕೊಂಡು ನಾವು ಫ್ರೈ ಮಾಡ್ಕೊಬೇಕು. ಅದನ್ನು 2 ಕಡೆನೂ ಸಹ ರೊಟ್ಟಿನ ಸುಟ್ಕೊಂಡಾದ್ಮೇಲೆ ಚೆನ್ನಾಗಿ ಅದನ್ನು ಎಲ್ಲ ಕಡೆನೂ ಎವ್ರಿ ಕಾರ್ನರ್ ಅದನ್ನು ಬೇಯಿಸ್ಬೇಕು. ಪ್ರತಿಯೊಂದು ಬೆಂದಿದ್ರೆ ಮಾತ್ರ ರೊಟ್ಟಿ ರುಚಿಯಾಗಿರುತ್ತೆ. ಈ ರಾಗಿ ರೊಟ್ಟಿ ರೆಡಿಯಾಗಿದೆ. ಈಗ ಸವಿಯಲು ಸಿದ್ಧ. ಬೆಣ್ಣೆ ಮತ್ತು ಕಾಯಿ ಚಟ್ನಿ ಜೊತೆ ಸವಿತಾ ಇದ್ರೆ ಒಳ್ಳೆ ಟೇಸ್ಟ್ ಇರುತ್ತೆ. ಪದೇ ಮಾಡ್ಕೊಂಡು ತಿನ್ನೋಣ ಅನಿಸುತ್ತೆ. ವಾರಕ್ಕೊಮ್ಮೆ ಮಾಡ್ಕೊಂಡು ತಿಂದರೆ ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ.